ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋ ಕಟ್ ಎಡಿಟ್ ಪೇಸ್ಟ್ ಮಾಡಿರೋ ವಿಡಿಯೋವನ್ನ ನಂಬಿ ಮಾನ್ಯ ವಿರೋಧ ಪಕ್ಷದ ನಾಯಕರು, ಶಾಸಕರು, ಡಿಸಿಎಂ, ಗೃಹ ಸಚಿವರು ಈ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅಂತಂದ್ರೆ ಇವ್ರಿಗಿಂತ ಮೂರ್ಖರು ನಮಗೆ ಸಿಗೋಕ್ ಸಾಧ್ಯ ಇದೆಯಾ? ಈಗ ಧರ್ಮಸ್ಥಳದ ವಿಚಾರ ಈಗಾಗಲೇ ಭಾಳ ಚರ್ಚೆ ಆಗಿ ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ, 100 ಕೊಲೆಗಳಾಗಿದೆ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂಥೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಈಗ ಬಿಜೆಪಿಯ ಆರ್ ಅಶೋಕ್, ಸುರೇಶ್ ಕುಮಾರ್ ಏನ್ ಹೇಳ್ತಾರೆ? ಹರೀಶ್ ಪೂಂಜಾ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡ್ತಾರ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ಮಾತಾಡುವಾಗ ಸದನ ನಡೆಯುವಾಗ ರಾಜ್ಯದ ಸಿಎಂ ಕೊಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರೆ ಹೇಗೆ? ಗೂಂಡಾ ರಾಜ್ಯ ನಡೀತಾ ಇದೆಯಾ? ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಹೇಳ್ಬೋದಾ? ಸಿಎಂ 24 ಕೊಲೆ ಮಾಡಿದಾರ? ಹಾಗಾದ್ರೆ ಸಿಎಂ ಕೊಲೆಗಾರರ? ಆ ವ್ಯಕ್ತಿ ಮೇಲೆ SIT ರಚನೆ ಮಾಡ್ತಾರಾ? 15 ದಿನ ಸೀರಿಯಲ್ ಆಗತ್ತಾ? ಸರ್ಕಾರಕ್ಕೆ ಕಿವಿ ಇಲ್ವಾ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸದನ ನಡೆಯುವಾಗ ರಾಜ್ಯದ ಸಿಎಂ ಕೊಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರೆ ಹೇಗೆ ಅಂತ ಆರ್ ಅಶೋಕ್ ಕೇಳ್ತಾರೆ. ಈಗ ಧರ್ಮಸ್ಥಳದ ವಿಚಾರ ಈಗಾಗಲೇ ಭಾಳ ಚರ್ಚೆ ಆಗಿ ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ, 100 ಕೊಲೆಗಳಾಗಿದೆ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂಥೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು. ಅದನ್ನೇ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಥರ ಸದನ ನಡೆಯುವಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನು ಗೂಂಡಾ ರಾಜ್ಯ ನಡೀತಾ ಇದೆ ಇದು? ಹಾಗಾದ್ರೆ ಯಾರು ಬೇಕಾದರೂ ಏನು ಹೇಳ್ಬೋದು? ಈಗ ಅವ್ರು ಯಾವ ವ್ಯಕ್ತಿ SIT ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು, ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ಹೇಳ್ಬಿಡ್ತೀನಿ, ಮುಖ್ಯಮಂತ್ರಿ ಮೇಲೆ ಆಪಾದನೆ. ಹಂಗಾರೆ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ? ನಾವು ಯಾರು ನಾವು ಕೊಲೆಗಡಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನ? ಸಾಧ್ಯ? ಹೇಳಿ ನೀವೇ, ಇಲ್ಲೆಲ್ಲರೂ ಇದ್ದಾರೆ. ಏನಾಗಾರಿ ಏನು ಈಗ ನಾನು ಹೇಳೋವಂಥದ್ದು, ಸದನ ನಡೆಯುವಾಗ ಈ ಥರ ಅವನ ಮೇಲೂ SIT ರಚನೆ ಮಾಡ್ತೀರಾ? ಈಗ ಅವನಿಗೊಂದು ಮುಸ್ಕಾಕ್ತೀರಾ? ಇನ್ನು 15 ದಿನ ಅದೇ ಸೀರಿಯಲ್ ನಡೀತತ್ತ? ಅವ್ನು ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು? ಏನು ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ, ಕಿವಿನೂ ಇಲ್ಲ, ಏನೂ ಇಲ್ಲ. ಆಗ್ಲೇ ರಿಪ್ಲೈ ಮಾಡಿದ್ದಾರೆ ಇದ್ರ ಬಗ್ಗೆ. ನಾನಲ್ಲ, DK ಶಿವಕುಮಾರ್ ಅವರು ರಿಪ್ಲೈ ಮಾಡಿದ್ದಾರೆ. ಇವನಿಂದ ಯಾವನಿದ್ದಾನೆ ಅಷಡ್ಯಂತ್ರ ಅಂತ ಕೇಳಿದ್ದಾರೆ. ಆ ಸ್ಟೇಟ್ಮೆಂಟ್ಗೆ ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಯಾರು ಆರೋಪ ಮಾಡಿದ್ದಾರೆ ಅವರ ಮೇಲೆ ಆಕ್ಷನ್ ತಗೋತೀರಾ? ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ, ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು. ಅಲ್ಲ, ಕೊಡ್ತೀವಿ ಸರ್, ತಮ್ಮ ಮೂಲಕ ಮೌನವಾಗಿ ಏನಿಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ಕೊಡ್ತೀರಾ? ಎಲ್ಲೂ ಏನ್ ಬೇಕಾದ್ರೂ ಮಾತಾಡೋ ಪರಿಸ್ಥಿತಿ ಮರ್ಯಾದೆ ಇದೆ, ಇಂಗ್ಲಿಷ್ ಅಲ್ಲಿ ತಿಮ್ಮಾರೋಡಿ ಅಂತ ಹೇಳಿದ್ದಾರೆ, ಬಂಧಿಸಬೇಕು ಸರ್ಕಾರ. ಬಿಜೆಪಿ ಸದಸ್ಯ ಸುರೇಶ್ ಕುಮಾರ್ ಮಧ್ಯಪ್ರವೇಶ ಮಾಡಿ ಆರೋಪದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಒಪ್ಪುತ್ತಾರಾ? ಯಾರು ಆರೋಪ ಮಾಡಿದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ತೀರಾ? ಹಾಗಾದ್ರೆ ಮೌನವಾಗಿದ್ರೆ ಕೊಲೆ ಮಾಡಿದ್ರಿ ಅಂತಾನೆ ಅರ್ಥ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವೆಲ್ಲನೂ ಕೂಡ ಅನ್ಟ್ರೀಟೆಡ್ ಸೀವೇಜ್ ಬರ್ತಾ ಇರೋದು. ಒಬ್ಬ ಮುಖ್ಯಮಂತ್ರಿ 28 ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳ್ಬೋದಾದ್ರೆ, ಇಫ್ ದ ಗೌರ್ಮೆಂಟ್ ಕೆನಾಟ್ ಟೇಕ್ ಇಮಿಡಿಯೇಟ್ ಆಕ್ಷನ್, ಏನಿದು? ಹೌ ಆರ್ ವಿ ಅಲೋಯಿಂಗ್ ಇಟ್? ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ 3ನೇ ಮಾಡಲಿರುವ ಒಬ್ಬ ವ್ಯಕ್ತಿ 28 ಮರ್ಡರ್ ಮಾಡಿದ್ದಾರೆ ಅಂತ ಧೈರ್ಯವಾಗಿ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಹೇಳುವಾಗ ಹೌ ಕ್ಯಾನ್ ದ ಗೌರ್ಮೆಂಟ್ ಟಾಲರೇಟ್? ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ 24 ಕೊಲೆ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಸರ್ಕಾರ ಇದನ್ನ ಹೇಗೆ ಸಹಿಸುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಇನ್ನೊಂದ್ ಕಡೆ ಇಂಥವರ ವಿರುದ್ಧ ಕ್ರಮ ಆಗ್ಬೇಕು, ನೀವ್ಯಾಕೆ ಇದನ್ನ ಹಾಕಿಲ್ಲ ಅಂತ DCM DK ಶಿವಕುಮಾರ್ ಮಾಧ್ಯಮಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಯಾರೊಬ್ಬ ಕುಮ್ಮಕ್ ಕೊಡ್ತಾ ಇದ್ದಾರೆ, ಸಿಎಂನೇ ಕೊಲೆಗಾರ ಅಂತ ಹೇಳಿದ್ದಾರೆ, ಗೊತ್ತಿದೆಯಾ ನಿಮ್ಗದು? ನೀವು ಯಾರು ಅದನ್ನ ಹಾಕಿಲ್ಲ? ನೀವು
ಅವನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ, ಇದಕ್ಕೆ ಅವನು CM ಕೊಲೆಗಾರ ಅಂತ ಹೇಳಿದ್ದಾನೆ. ಈ ಬಗ್ಗೆ DCM ಮುಂದೆ ಬಂದು ಮಾತಾಡಬೇಕು ಅಂತ ತಮ್ಮ ಚರ್ಚೆಯನ್ನ ಆರ್ ಅಶೋಕ್ ಶುರು ಮಾಡಿದ್ರು. ಈ ಬಗ್ಗೆ DCM DK ಶಿವಕುಮಾರ್ ಕೂಡ ಮಾಧ್ಯಮದ ಮುಂದೆ ಇದೇ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು. DK ಶಿವಕುಮಾರ್ ಅವರು ಮಾಧ್ಯಮದ ಮುಂದೆ ಬಂದು ಅವನ್ಯಾರೋ ಬಂದು CM ಸಿದ್ದರಾಮಯ್ಯ 28 ಕೊಲೆ ಮಾಡಿದ್ದಾನೆ ಅಂತ ಹೇಳಿದ್ದಾರೆ, ಅದನ್ನು ನೀವ್ಯಾಕೆ ಸುದ್ದಿ ಮಾಡಿಲ್ಲ ಅಂತ ಮಾಧ್ಯಮಕ್ಕೆ ರಿಟರ್ನ್ ಆಗಿ ಪ್ರಶ್ನೆ ಕೇಳ್ತಾರೆ. CM ಸಿದ್ದರಾಮಯ್ಯ ಕೊಲೆ ಮಾಡಿದ್ದಾರೆ ಅನ್ನೋ ಮಾತನ್ನ ಯಾರು ಹೇಳಿದ್ದು ಅನ್ನೋ ಬಗ್ಗೆ ಚೆಕ್ ಮಾಡ್ತಾ ಹೋದಾಗ ಗೊತ್ತಾಗಿದ್ದು ಈ ಪದ ಬಳಕೆ ಆಗಿದ್ದು ತಿಮ್ರೋಡಿ ಅವರ ಕಡೆಯಿಂದ ಅಂತ. ಸೊ ಈ ವಿಡಿಯೋ ನೋಡಿ. ಇದೇ ವಿಡಿಯೋವನ್ನ ಬಿಜೆಪಿಯವರು ಸದನದಲ್ಲಿ ಮೆನ್ಷನ್ ಮಾಡಿತ್ತು. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಸೊ ತಿಮ್ರೋಡಿ ಹೇಳಿದ್ದು ನಿಜ ಅಂತ ಇದೊಂದೇ ವಿಡಿಯೋದಿಂದ ಯಾರಾದ್ರೂ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಮೂರ್ಖರು ಮತ್ಯಾರು ಇಲ್ಲ. ಯಾಕಂದ್ರೆ ಈ ವಿಡಿಯೋ ಸಿಕ್ಕ ನಂತರ ಇನ್ನೊಂದು ಫ್ಯಾಕ್ಟ್ ಚೆಕ್ ಮಾಡಿದಾಗ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ವಿಚಾರ ಬಯಲಾಗತ್ತೆ. ಮತ್ತೊಮ್ಮೆ ಫ್ಯಾಕ್ಟ್ ಚೆಕ್ ಮಾಡಿದಾಗ ಗೊತ್ತಾದ ವಿಚಾರ 2023ರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಹರೀಶ್ ಪೂಂಜಾ ಹೇಳಿರೋ ಹೇಳಿಕೆಯನ್ನ ರಿಪೀಟ್ ಮಾಡಿದ್ದಾರೆ ಅನ್ನೋದು. ಅಂದ್ರೆ ಇಲ್ಲಿ ಆರ್ ಅಶೋಕ್ ಹೇಳಿರೋದು ನಿನ್ನೆಯ ಪ್ರೆಸ್ ಮೀಟ್ ಅಂತ, ಆದ್ರೆ ಇದು ಬದಲಿಗೆ ನಿನ್ನೆ ಪ್ರೆಸ್ ಮೀಟು ಅಥವಾ ನಿನ್ನೆ ಮೊನ್ನೆ ಪ್ರೆಸ್ ಮೀಟ್ಗಳು ಯಾವುದೂ ಅಲ್ಲ. ಇದು 2023 ಅಂದ್ರೆ 2 ವರ್ಷ ಹಿಂದಿನ ವಿಡಿಯೋ. ನಮ್ಮ ಶಾಸಕರೇ ಹೇಳ್ತಾರೆ CM 28 ಕೊಲೆ ಮಾಡಿದ್ದಾರೆ ಅಂತ. ಅವರೇ ಹೇಳುವಾಗ ನಾವ್ಯಾಕೆ ಹೇಳಬಾರ್ದು? ಒಂದ್ ವೇಳೆ ಹರೀಶ್ ಪೂಂಜಾ ಹೇಳಿರೋದು ಸುಳ್ಳಾದ್ರೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಹೇಳಿರೋದು ನಿಜ ಆಗಿದ್ರೆ CM ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ತಿಮ್ರೋಡಿ ಹೇಳಿದ್ದಾರೆ. ಈ ವಿಡಿಯೋವನ್ನು ಕೂಡ ನೋಡಿ. ಇದೇ ತಾಲೂಕಿನ ಶಾಸಕ ಹರೀಶ್ ಪೂಂಜಾ MLA ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು. ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಬೇಕು. ಏನು ಪೊಲೀಸ್ನವರು ಸತ್ತಿದಾರ ಈ ರಾಜ್ಯದಲ್ಲಿ? ಹರೀಶ್ ಪೂಂಜಾ ಹೇಳಿದ ತಕ್ಷಣ ಸುಮೋಟೋ ಕೇಸ್ ಹಾಕಬೇಕಲ್ಲ. ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್? ಯಾಕೆ ಮಾಡಲಿಲ್ಲ? ನಾನು ಅದನ್ನು ಪ್ರಶ್ನೆ ಮಾಡೋದು. ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು, ಈಗ ಯಾಕೆ ಕೇಸ್ ಮಾಡಲಿಲ್ಲ? ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನ ಒಳಗಡೆ, ಯಾಕೆ ಹಾಕ್ಲಿಲ್ಲ? ಇಲ್ಲಾದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ ನಾನು ಮಾಡಲಿಲ್ಲ, ಹರೀಶ್ ಪೂಂಜಾ ಸುಳ್ಳ ಅಂತ ಹೇಳಬೇಕು. ಅವನನ್ನು ಒಳಗೆ ಹಾಕಿ ಅಂತ ಹೇಳ್ಬೇಕು. ಎರಡರಲ್ಲಿ ಒಂದು ಆಗ್ಲೇಬೇಕು. ಒಂದು ಹರೀಶ್ ಪೂಂಜಾ ಒಳಗೆ ಹೋಗ್ಬೇಕು, ಇಲ್ಲಾದ್ರೆ ಸಿದ್ದರಾಮಯ್ಯ. ಇನ್ನು ಹರೀಶ್ ಪೂಂಜಾ ಈ ರೀತಿ ಹೇಳಿರೋದು ನಿಜಾನ ಅಂತ ನೋಡಿದಾಗ ಇನ್ನೊಂದು ವಿಡಿಯೋವನ್ನ ನೋಡ್ಬೇಕಾಗತ್ತೆ. ಯಾನು ಹಿಂದುತ್ವಕ್ಕೆ ದ್ರೋಹ ಮಲ್ತಿತ್ತಂದಾಂಡ ಸತ್ಯನ ಈರ್ಬತ್ತದ ಮೂಲು ಹರೀಶ್ ಪೂಂಜಾನು ಸೋಪಾಯರ ಪ್ರಯತ್ನ ಮಲ್ಪುನೇನು ಯಾನು ಒತ್ತೊಂದುವೆ ಯಾನು ಹಿಂದುತ್ವದ ಸಿದ್ಧಾಂತನೇ ಯಾನು ಬಿಡ್ತೆ ಅಂದಾಂಡ ಈರು ಮೂಲು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡ್ಲಿ ಅಂತ ಪಂಡದಾಣ ಯಾನು ಎತ್ತೊಂದುವೆ ಸತ್ಯಣ್ಣ ಎರಡೊಂಜಿಕೇನುವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕೇಂದ್ರತ ಬಜರಂಗ ದಳನ ಬ್ಯಾನ್ ಮಲ್ಪ ಎಂದು ಪನ್ನಂಚಿತ್ನ ಕಾಂಗ್ರೆಸ್ಗೆ ಇರು ಓಟು ಕೇಂದ್ರತ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೆ ಏನೊಂದುಲ್ಲೇರು ಸತ್ಯಣ್ಣ ಇರ್ನಂದು ವಾನಮ್ನೆದ ಹಿಂದುತ್ವ ಅಂದ ಪನ್ಪುನ ಜನಕ್ಕೆ ಏನೊಂದುಲ್ಲೇರು ಜನ ಇನಿ ಎಂಕನೆಕ್ಕೆ ಸತ್ಯಣ್ಣೆ ಉತ್ತರ ಕೊರಡು ಯಾನು ವಾ ಹಿಂದುತ್ವದ ತಪ್ಪು ಮಲ್ತದೆ ಅಂತ ಪನ್ಪುನಕ್ಕೆ. ಈ ವಿಡಿಯೋದಲ್ಲಿ ಹರೀಶ್ ಪೂಂಜಾ ಸಿದ್ದರಾಮಯ್ಯ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದನ್ನೇ ತಿಮ್ರೋಡಿ 2023ರ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಹೇಳಿರೋದು. ಸೊ ಇನ್ನು ಇಂಥ ಬಿಜೆಪಿ ನಾಯಕರ ಮಾತನ್ನ ನಂಬಿಕೊಂಡು ಮಾನ್ಯ ಗೃಹ ಸಚಿವರು ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ ಸ್ಪಷ್ಟಪಡಿಸ್ತಾರೆ. ಸರ್ಕಾರ ಅಷ್ಟೊಂದು ಅಸಹಾಯಕ ಆಗಿಲ್ಲ, ಆ ವ್ಯಕ್ತಿಯನ್ನ ದೊಡ್ಡೋನ್ ಮಾಡೋದು ಬೇಡ, ಆ ವ್ಯಕ್ತಿಯ ವಿರುದ್ಧ 10 ಕೇಸ್ಗಳಿದೆ, ಸಮಾಜದಲ್ಲಿ ಇಂಥ ವ್ಯಕ್ತಿಗಳನ್ನ ಬಿಡೋಕ್ ಸಾಧ್ಯನೇ ಇಲ್ಲ, ಕಾನೂನನ್ನ ಚಲಾಯಿಸ್ತೇವೆ, ಅವರಿಗೆ ಏನ್ ಶಿಕ್ಷೆ ಕೊಡಿಸ್ಬೇಕು ಅದನ್ನ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋ ಕಟ್ ಎಡಿಟ್ ಪೇಸ್ಟ್ ಮಾಡಿರೋ ವಿಡಿಯೋವನ್ನ ನಂಬಿ ಮಾನ್ಯ ವಿರೋಧ ಪಕ್ಷದ ನಾಯಕರು, ಶಾಸಕರು, DCM, ಗೃಹ ಸಚಿವರು ಈ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅಂತಂದ್ರೆ ಇವ್ರಿಗಿಂತ ಮೂರ್ಖರು ನಮಗೆ ಸಿಗೋಕ್ ಸಾಧ್ಯ ಇದೆಯಾ? ಆ ವಿಡಿಯೋ ಯಾವುದು?
ಅದರಲ್ಲಿ ಏನು ಮಾತಾಡಿದ್ದಾರೆ, ಯಾಕೆ ಹಾಗೆ ಮಾತಾಡಿದ್ದಾರೆ ಅನ್ನೋದನ್ನ ಚೆಕ್ ಮಾಡಿ ಆದರೂ ಮಾತಾಡಬೇಕಲ್ವಾ? ಅದನ್ನ ಬಿಟ್ಟು ಸದನದಲ್ಲಿ ಈ ರೀತಿಯಾಗಿ ಮಾತಾಡಿ ನಿಮ್ಮ ಮರ್ಯಾದೆಯನ್ನ ನೀವೇ ಕಳೆದುಕೊಳ್ತಿದ್ದೀರಾ. ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲಾನು ವಾಟ್ಸಪ್ ಯೂನಿವರ್ಸಿಟಿ ಆದರೆ ರಾಜ್ಯದ ಪರಿಸ್ಥಿತಿ ಏನಾಗಬೇಕು? ಆರ್ ಅಶೋಕ್, ಸುರೇಶ್ ಕುಮಾರ್ ಸದನದಲ್ಲಿ ತಿಮ್ರೋಡಿ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಆದರೆ ಹೆಗಣ ಕೊಳತು ಬಿದ್ದಿದ್ದು ಇದೇ ಬಿಜೆಪಿಯವರ ತಟ್ಟೆಯಲ್ಲಿ. ಹರೀಶ್ ಪೂಂಜಾ ಹೇಳಿರೋ ಹೇಳಿಕೆಯನ್ನ ತಿಮ್ರೋಡಿ ರಿಪೀಟ್ ಮಾಡಿದ್ದಾರೆ. ಸೊ ಈಗ ಗೊತ್ತಾಗಿದ್ದು ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಇದೇ ಬಿಜೆಪಿ ಶಾಸಕ ಹರೀಶ್ ಪೂಂಜಾ. ಈಗ ಬಿಜೆಪಿಯ ಆರ್ ಅಶೋಕ್, ಸುರೇಶ್ ಕುಮಾರ್ ಏನ್ ಹೇಳ್ತಾರೆ? ಹರೀಶ್ ಪೂಂಜಾ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡ್ತಾರಾ? ಈ ಬಿಜೆಪಿಯವರ ಉದ್ದೇಶ ಏನು ಹಾಗಾದ್ರೆ? SIT ತನಿಖೆನ ಹೇಗಾದ್ರೂ ಮಾಡಿ ನಿಲ್ಲಿಸಲೇಬೇಕು ಅನ್ನೋದಾ? SIT ತನಿಖೆ ಮಾಡಿ ಧರ್ಮಸ್ಥಳದ ವಿರುದ್ಧ ಬಂದಿರುವಂತಹ ಕಳಂಕ ದೂರ ಆಗ್ತಾ ಇತ್ತು. ಆದರೆ ಈ ಬಿಜೆಪಿಯವರು ತನಿಖೆಗೆ ಅಡ್ಗಾಲ್ ಹಾಕಿ ತನಿಖೆ ಪೂರ್ಣಗೊಳ್ಳದಂತೆ ಮಾಡ್ತಿದ್ದಾರೆ. SIT ತನಿಖೆ ಅದ್ರ ಪಾಡಿಗದ ಆಗ್ತಾ ಇದೆ. ಆದರೆ ಈ ಬಿಜೆಪಿಯವರು ಶತಪ್ರಯತ್ನ ಮಾಡಿ ಆ ತನಿಖೆ ನಿಲ್ಲಿಸಲೇಬೇಕು ಅಂತ ಕಾದು ಕುಂತಂತೆ ಕಾಣ್ತಾ ಇದೆ. ನಿಜವಾಗ್ಲೂ ಬಿಜೆಪಿಯವರಿಗೆ ಕಾಳಜಿ ಇದ್ದಿದ್ದೆ ಆದ್ರೆ ನಿಮ್ಮದೇ ಪಕ್ಷದ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಕ್ರಮ ತಗೊಳ್ಳಿ. ರಾಜ್ಯದ ಮುಖ್ಯಮಂತ್ರಿಯನ್ನ ಯಾವುದೇ ಸಾಕ್ಷಿ ಇಲ್ಲದೆ ಕೊಲೆ ಮಾಡಿದ್ದಾರೆ ಅಂತ ನೀವು ಹೇಗೆ ಹೇಳಿದ್ರಿ ಅಂತ ಪ್ರಶ್ನೆ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಕ್ರಮಕ್ಕೆ ಆಗ್ರಹಿಸಿ ನೋಡೋಣ. ಆಗ ನಿಮ್ಮ ರಾಜ್ಯ ಪ್ರೇಮ, ಈಗ ನೀವು ತೋರಿಸ್ತಾ ಇರುವಂತಹ ಸೋ ಕಾಲ್ಡ್ ಕಾಳಜಿಯನ್ನ ನಾವು ನಂಬ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.